ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ರಣವಿತ್ ರಾವ್. ಮುಂಬೈ ಮಾಫಿಯಾ ಸರಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಕಳೆದ ಸಂಚಿಕೆಯಲ್ಲಿ ಹಾಜಿ ಮಸ್ತಾನ್ ಮತ್ತು ಪಠಾಣ್ ಗ್ಯಾಂಗ್ನ ಬಗ್ಗೆ ಇನ್ಫಾರ್ಮರ್ ಆಗಿ ಕೆಲಸ ಮಾಡ್ತೀನಿ, ಇನ್ನು ಯಾವ ಕ್ರೈಮ್ ಮಾಡಲ್ಲ ಎಂದು ಹೊರಬಂದ ನಂತರ ದಾವೂದ್ ಮಾಡಿದ್ದು 2 ನಂಬರ್ ಕೆಲಸ. ಪೊಲೀಸರು ಅಂದು ತದುಕಿ ಆತನ ಹೆಡೆಮುರಿ ಕಟ್ಟಿದ್ದಿದ್ರೆ ಒಬ್ಬ ದೇಶದ್ರೋಹಿಯ ಉಗಮ ಆಗ್ತಾ ಇರ್ಲಿಲ್ವೇನೋ. 1970ರ ದಶಕದ ಕೊನೆಯ ವೇಳೆಗೆ ದಾವೂದ್ ಮತ್ತು ಅವನ ಅಣ್ಣ ಶಬ್ಬೀರ್ ಕಾಸ್ಕರ್ ಬಾಷುದಾದನ ಆಪ್ತನಾಗಿದ್ದ ಖಾಲಿದ್ ಪೈಲ್ವಾನ್ ಜೊತೆಗೆ ಸೇರಿ ತಮ್ಮದೇ ಗ್ಯಾಂಗ್ ನಿರ್ಮಿಸಿದ್ದ. ಈ ಗ್ಯಾಂಗ್ ಮುಂದೆ ಡಿ ಕಂಪನಿ ಎಂಬ ಹೆಸರಿನಿಂದ ಪ್ರಸಿದ್ಧವಾಯಿತು. ಯಾರು ಈ ಬಾಷುದಾದ? ಕ್ರಿಕೆಟ್ನಲ್ಲಿ ಆಟದ ಮೊದಲು ನೆಟ್ ಪ್ರಾಕ್ಟೀಸ್ ಅಂತಾರಲ್ಲ, ಹಾಗೆ ಹಾಜಿ ಮಸ್ತಾನ್ ಪಠಾಣ್ ಗ್ಯಾಂಗ್ ಎದುರು ಹಾಕಿಕೊಳ್ಳುವ ಮೊದಲು ದಾವೂದ್ ಮತ್ತು ಅವನ ಸ್ನೇಹಿತರು ಸೇರಿ ಮೊಹತ್ತಾ ಮಾರ್ಕೆಟ್ನಲ್ಲಿ ಒಂದು ಅಂಗಡಿ ತೆರೆದಿರುತ್ತಾರೆ. ಅಲ್ಲಿ ವಿದೇಶಿ ಗಡಿಯಾರ ಮಾರ್ತೇವೆ ಎಂದು ಬ್ರ್ಯಾಂಡೆಡ್ ಹೆಸರಿನಲ್ಲಿ ಜನರನ್ನ ಮೋಸಗೊಳಿಸುತ್ತಿದ್ದರು. ಹೀಗೆ ಚಿಕ್ಕ ಚಿಕ್ಕ ಕಳ್ಳತನ ಮತ್ತು ವಂಚನೆಗಳನ್ನ ಮಾಡುತ್ತಾ ದಾವೂದ್ ನಿಧಾನವಾಗಿ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಒಬ್ಬ ಗೂಂಡನಾಗಿ ಪರಿಚಿತನಾಗತೊಡಗಿದ. ನಂತರ ಸ್ಥಳೀಯ ಗ್ಯಾಂಗ್ಸ್ಟರ್ಗಳ ಜೊತೆ ಅವನ ಸಂಪರ್ಕ ಬೆಳೆಯುತ್ತೆ. ಕೆಲವು ಸಮಯದ ನಂತರ ಅವನು ಸ್ಥಳೀಯ ಡಾನ್ ಬಾಷುದಾದನ ಗ್ಯಾಂಗ್ನ ಭಾಗವಾಗ್ತಾನೆ. ಬಾಷುದಾದ ಆ ಏರಿಯಾದ ದೈತ್ಯ ಪೈಲ್ವಾನ್ ಸಹ ಆಗಿದ್ದ. ದಾವೂದ್ನ ಬುದ್ಧಿ ನರಿಗೂ ಮೀರಿಸುವಂಥದ್ದಿರ್ತದೆ. ಆದ್ದರಿಂದ ಕಾಲಕ್ರಮೇಣ ಯಾವಾಗ ಸ್ಥಳೀಯವಾಗಿ ಬಲವಾಗಿದ್ದೇನೆ ಎಂದು ಅರಿಯುತ್ತಾನೋ ಆಗ ತನ್ನ ಬಾಸ್ ಬಾಷುದಾದನ ವಿರುದ್ಧ ತೊಡೆತಟ್ಟಲಿ ಶುರು ಮಾಡ್ತಾನೆ. ಒಂದು ದಿನ ಯಾವುದೋ ವಿಚಾರಕ್ಕೆ ಸಂಬಂಧಿಸಿ ಬಾಷುದಾದ ದಾವೂದ್ನ ತಂದೆ ಮತ್ತು ಅವನ ಅಣ್ಣ ಶಬ್ಬೀರ್ ಕಾಸ್ಕರ್ ಅವರನ್ನ ತನ್ನ ಗರಡಿಗೆ ಕರೆಸಿ ಸಾರ್ವಜನಿಕವಾಗಿ ಅವಮಾನಿಸಿರುತ್ತಾನೆ. ಈ ವಿಷಯ ದಾವೂದ್ಗೆ ತಿಳಿದೊಡನೆ ಕ್ರೋಧಗೊಳ್ತಾನೆ. ಆದರೆ ಕೋಪಕ್ಕೆ ಬುದ್ಧಿ ನೀಡುವುದಿಲ್ಲ, ಸಮಯಕ್ಕಾಗಿ ಕಾಯ್ತಾನೆ. ಒಂದು ದಿನ ಬಾಷುದಾದ ಶುಕ್ರವಾರದ ನಮಾಜ್ ಮುಗಿಸಿ ಹೊರಬರುತ್ತಿದ್ದಾಗ ದಾದಾನ ಮೇಲೆ ದಾವೂದ್ ಹಲ್ಲೆ ಮಾಡಲು ಸೂಚಿಸ್ತಾನೆ. ಪೈಲ್ವಾನ್ ಬಳಿ ಹೋದ್ರೆ ಒಂದೇ ಏಟಿಗೆ ಎತ್ತಿ ಬಿಸಾಕ್ತಾನೆ ಎಂದು ಅರಿತಿದ್ದ ದಾವೂದ್ ಮತ್ತು ಗ್ಯಾಂಗ್ ಬಾಷು ಮೇಲೆ ಸೋಡಾ ಬಾಟಲ್ ಮತ್ತು ಹಳೆಯ ಟ್ಯೂಬ್ ಬಳಸಿ ಹಲ್ಲೆ ಮಾಡುತ್ತಾರೆ. ಬಾಷುದಾದ ಗಾಯಗೊಂಡಿದ್ದರೂ ಸಹ ದಾವೂದ್ಗೆ ತಾಕತ್ತಿಂದರೆ ಬಾರೋ, ಇಬ್ರು ಕೈಯಲ್ಲಿ ಹೊಡೆದಾಡೋಣ ಎಂದು. ದಾವೂದ್ಗೆ ಗೊತ್ತು, ಆರಾಡಿ ಪೈಲ್ವಾನ್ ತನ್ನನ್ನು ಟೊಮೆಟೊ ಹೊಸಕಿ ಹಾಕಿದಾಗೆ ಹಾಕ್ತಾನೆ ಎಂದು. ಎಲ್ಲರೂ ಸೇರಿ ದಾಳಿ ತೀವ್ರಗೊಳಿಸಿದಾಗ ಬಾಷುದಾದ ಗಾಯಗೊಂಡು ತನ್ನ ಪ್ರಾಣ ಉಳಿಸಿಕೊಳ್ಳಲು ಓಡಿ ಹೋಗ್ತಾನೆ. ಯಾವಾಗ ಬಾಷುದಾದ ಬಲಹೀನ ಎಂದು ತಿಳಿಯುತ್ತೋ ಸಂದರ್ಭ ನೋಡಿ ಪೊಲೀಸ್ ಆತನನ್ನ ಅರೆಸ್ಟ್ ಮಾಡಿ ಜೈಲಿಗಟ್ಟುತ್ತಾರೆ. ಇತ್ತ ಏರಿಯಾದಲ್ಲಿ ದಾವೂದ್ನ ಹೆಸರು ಚಲಾವಣೆಗೆ ಬರುತ್ತೆ. ಬಾಷುದಾದವನ್ನ ಬಹಿರಂಗವಾಗಿ ಕೊಲ್ಲಲು ಪ್ರಯತ್ನಿಸಿದಷ್ಟೇ ಅಲ್ಲ, ತನ್ನ ಸ್ನೇಹಿತರ ಸಹಾಯದಿಂದ ಅವನ ಸಂಪೂರ್ಣ ಸಾಮ್ರಾಜ್ಯವನ್ನೇ ನಾಶ ಮಾಡಿಬಿಡ್ತಾನೆ ದಾವೂದ್. ಕೆಲವು ವರ್ಷದ ನಂತರ ಬಾಷುದಾದ ಜೀವಭಯದಿಂದ ಮತ್ತೆಂದಿಗೂ ಮುಂಬೈ ಕಡೆ ಮುಖ ಮಾಡುವುದೇ ಇಲ್ಲ. ದಾವೂದ್ ಇಬ್ರಾಹಿಂ ಒಬ್ಬ ಮನುಷ್ಯನ ರೂಪದಲ್ಲಿರುವ ವಿಷದ ಹಾವು ಎಂದು ಕುಖ್ಯಾತಿಯಾಗಿದ್ದ. ತನ್ನ ಬಿಲದಲ್ಲೇ ಕುಳಿತು ಮುಂಬೈ ಪೊಲೀಸರನ್ನೇ ಕೈಗೊಂಬೆಯಂತೆ ಬಳಸಿಕೊಂಡು ಸಂಪೂರ್ಣ ಮುಂಬೈ ಮೇಲೆ ಆಳ್ವಿಕೆ ಮಾಡುವ ಕನಸು ಕಂಡ ಮತ್ತು ಕಾಲಕ್ರಮೇಣ ಅದನ್ನ ಕಾರ್ಯರೂಪಕ್ಕೂ ತಂದ. ಇತ್ತ ಹಾಜಿ ಮಸ್ತಾನ್ ಅಂಡರ್ವರ್ಲ್ಡ್ ಬಿಟ್ಟು ರಾಜಕೀಯಕ್ಕೆ ಪ್ರವೇಶಿಸಿದ್ದ. ಇದರಿಂದ ದಾವೂದ್ಗೆ ಸ್ಮಗ್ಲಿಂಗ್, ಎಕ್ಸ್ಟಾರ್ಷನ್, ಗೋಲ್ಡ್ ಟ್ರೇಡ್ ಮತ್ತು ರಿಯಲ್ ಎಸ್ಟೇಟ್ನಲ್ಲಿ ತನ್ನ ಹಿಡಿತವನ್ನ ಬಲಪಡಿಸುವ ಅವಕಾಶ ದೊರೆಯಿತು. ದಾವೂದ್ನ ಸ್ಮಗ್ಲಿಂಗ್ನಲ್ಲಿ ಹೆಚ್ಚುತ್ತಿರುವ ಪ್ರಾಬಲ್ಯದಿಂದ ಕರೀಂ ಲಾಲಾ ಬಹಳ ಅಸಹನೀಯ ಸ್ಥಿತಿಗೆ ತಲುಪಿದ್ದ. ಏಕೆಂದರೆ ಹಿಂದೆ ಈ ಎಲ್ಲ ವ್ಯವಹಾರಗಳ ಮೇಲೆ ಪಠಾಣ್ ಗ್ಯಾಂಗ್ನ ಹಿಡಿತವಿತ್ತು ಮತ್ತು ಈಗ ಅವನಿಗೆ ಭಾರೀ ನಷ್ಟವಾಗ್ತಾ ಇತ್ತು. ಇದರಿಂದ ದಾವೂದ್ ಇಬ್ರಾಹಿಂ ಮತ್ತು ಕರೀಂ ಲಾಲಾ ನಡುವಿನ ಗ್ಯಾಂಗ್ ವಾರ್ ಆರಂಭವಾಯಿತು. ಮುಂಬೈ ರಸ್ತೆಗಳ ಮೇಲೆ ಪ್ರತಿದಿನ ಗುಂಡಿನ ಸದ್ದು ಕೇಳಿಸತೊಡಗಿತು. ಪರಿಸ್ಥಿತಿ ಅಷ್ಟೊಂದು ಕೆಟ್ಟದಾಗಿತ್ತು ಎಂದರೆ ಸಂಧಾನ ಮಾಡಿಸಲು ಹಾಜಿ ಮಸ್ತಾನ್ ಮಧ್ಯ ಬರಬೇಕಾಯಿತು. ಕೆಲವು ದಿನಗಳ ಕಾಲ 2 ಗ್ಯಾಂಗ್ಗಳು ಶಾಂತವಾಗಿದ್ದವು. ಆದರೆ ಆ ಶಾಂತಿ ಕೆಲ ದಿನಗಳ ಕಾಲ ಮಾತ್ರ ಉಳಿಯಿತು. ಈ ನಡುವೆ ಒಮ್ಮೆ ಕರೀಂ ಲಾಲಾ ಮತ್ತು ಅವನ ಗೂಂಡುಗಳು ದಾವೂದನ್ನ ಹಿಡಿದು ಚೆನ್ನಾಗಿ ತದುಕ್ತಾರೆ. ಈ ಘಟನೆಯಿಂದ ದಾವೂದ್ ಕೇವಲ ದೈಹಿಕ ಅವಮಾನಗೊಳ್ಳುವುದಿಲ್ಲ, ಮಾನಸಿಕವಾಗಿಯೂ ಅವಮಾನಗೊಳ್ಳುತ್ತಾನೆ ಮತ್ತು ಇದರಿಂದ ಅವನ ಶತ್ರುತ್ವ ಇನ್ನಷ್ಟು ವೈಯಕ್ತಿಕವಾಗಿ ತೀವ್ರವಾಗಿ ಬೆಳೆಯುತ್ತೆ. ಮುಂದಿನ ಕೆಲವು ವರ್ಷಗಳ ಕಾಲ ಡಿ ಕಂಪನಿ ಮತ್ತು ಪಠಾಣ್ ಗ್ಯಾಂಗ್ ನಡುವಿನ ಗ್ಯಾಂಗ್ ವಾರ್ ಮುಂದುವರೆಯಿತು. 2 ಗ್ಯಾಂಗ್ನ ಪಂಟರ್ಗಳು ಪರಸ್ಪರ ಕೊಲ್ಲುತ್ತಲೇ ಇದ್ದರು. ಆದರೆ 1981ರ ವೇಳೆಗೆ ದಾವೂದ್ನ ಗ್ಯಾಂಗ್ ಪಠಾಣ್ಗಳ ಮೇಲೆ ಮೇಲ್ಗೈ ಸಾಧಿಸತೊಡಗಿತು. ಇದನ್ನ ಸಹಿಸಲಾರದೆ ಕರೀಂ ಲಾಲಾ ಆ ಕಾಲದ ಮತ್ತೊಬ್ಬ ಉದಯೋನ್ಮುಖ ಡಾನ್ ಮನ್ಯಾ ಸುರ್ವೆ ಜೊತೆ ಪೈಜೋಡಿಸಿ ದಾವೂದ್ನ ಅಣ್ಣ ಶಬ್ಬೀರ್ ಕಾಸ್ಕರನ್ನ ಕೊಲ್ಲುವ ಜವಾಬ್ದಾರಿಯನ್ನ ಅವನಿಗೆ ನೀಡುತ್ತಾನೆ. ಮನ್ಯಾ ಸುರ್ವೆ ಮತ್ತು ಅವನ ಗೂಂಡಗಳು 1981 ಫೆಬ್ರವರಿ 12ರಂದು ಶಬ್ಬೀರ್ ಕಾಸ್ಕರನ್ನ ಕೊಂದೇ ಬಿಡ್ತಾರೆ. ಅಣ್ಣನ ಹತ್ಯೆಯ ಸುದ್ದಿ ಕೇಳಿ ದಾವೂದ್ ಇಬ್ರಾಹಿಂ ಸಂಪೂರ್ಣವಾಗಿ ಕೋಪದಿಂದ ವ್ಯಗ್ರನಾಗ್ತಾನೆ. ಈಗ ಅವನಿಗೆ ಇದು ಕೇವಲ ಗ್ಯಾಂಗ್ ವಾರ್ ಅಲ್ಲ, ವೈಯಕ್ತಿಕ ಪ್ರತಿಕಾರವಾಗ್ತದೆ.
ಅವನು ಪ್ರತಿಕಾರ ತೀರಿಸಿಕೊಳ್ಳಲು ನಿರ್ಧರಿಸಿದ ಮತ್ತು ಈ ಬಾರಿ ಪೊಲೀಸರ ಜೊತೆ ಕೈಜೋಡಿಸಿದ. ಮನ್ಯ ಸುರ್ವೆ ಗ್ಯಾಂಗ್ ಮತ್ತು ಪಠಾಣ್ ಗ್ಯಾಂಗ್ನ ಚಲನವಲನಗಳ ಬಗ್ಗೆ ಅವನು ಪೊಲೀಸರಿಗೆ ನಿರಂತರ ಒಳಮಾಹಿತಿ ನೀಡತೊಡಗುತ್ತಾನೆ. ಅವನ ನಿಖರ ಮಾಹಿತಿಯಿಂದ ಪೊಲೀಸರು ಮನ್ಯ ಸುರ್ವೆ ಗ್ಯಾಂಗ್ನ ಪಂಟರ್ಗಳನ್ನು ಒಬ್ಬೊಬ್ಬರಾಗಿ ಬಂಧಿಸಿದರೂ ಕೆಲವರನ್ನ ಎನ್ಕೌಂಟರ್ನಲ್ಲಿ ಕೊಂದೇ ಬಿಟ್ಟರು. ಎನ್ಕೌಂಟರ್ ಭಯದಿಂದ ಗ್ಯಾಂಗ್ನ ಹಲವರು ದಾವೂದ್ ಜೊತೆ ಕೈಜೋಡಿಸುತ್ತಾರೆ. ಅಂತಿಮವಾಗಿ 1982ರಲ್ಲಿ ಮನ್ಯ ಸುರ್ವೆ ಪೊಲೀಸ್ ಎನ್ಕೌಂಟರ್ನಲ್ಲಿ ಸಾವನ್ನಪ್ಪಿದ. ಈ ಮನ್ಯ ಸುರ್ವೆ ಬಗ್ಗೆ ಮುಂದೊಂದು ದಿನ ಪ್ರತ್ಯೇಕ ಎಪಿಸೋಡ್ ಮಾಡ್ತೇನೆ. ಮನ್ಯ ಸುರ್ವೆ ಪೊಲೀಸ್ ಎನ್ಕೌಂಟರ್ನಲ್ಲಿ ಸತ್ರು ಕೂಡ ದಾವೂದ್ಗೆ ಕರೀಂ ಲಾಲಾ ಜೊತೆ ಇನ್ನೂ ಲೆಕ್ಕ ಬಾಕಿಯೇ ಇತ್ತು. ಅವನು ತನ್ನ ಅಣ್ಣನ ಸಾವಿಗೆ ಪ್ರತಿಕಾರವಾಗಿ ಕರೀಂ ಲಾಲಾ ಅವರ ಸಹೋದರನ ಸಾವಿನ ಜೊತೆ ಚುಕ್ತ ಮಾಡಬೇಕು ಎಂದು ಬಯಸಿದ್ದ. ಇದೇ ವೇಳೆ ಕರೀಂ ಲಾಲಾ ಅವರ ಅಳಿಯ ಸಮದ್ ಖಾನ್ ಯಾವುದೋ ವಿಚಾರಕ್ಕೆ ದಾವೂದ್ನ ಸಹೋದರ ನೂರಾನನ್ನ ಹೊಡೆದಿದ್ದ. ಇದನ್ನ ದಾವೂದ್ ಸಹಿಸಲಿಲ್ಲ. 1984 ಅಕ್ಟೋಬರ್ 4ರಂದು ಸಮದ್ ಖಾನ್ ತನ್ನ ಪ್ರೇಯಸಿ ಶಿಲ್ಪಾಲನ್ನ ಭೇಟಿಯಾಗಿ ಅವಳ ಫ್ಲಾಟಿನಿಂದ ಹೊರಬರುತ್ತಿದ್ದಾಗ ದಾವೂದ್ ಇಬ್ರಾಹಿಂ, ಅಲಿ ಅಂತೂಲೆ, ಛೋಟಾ ರಾಜನ್ ಮತ್ತು ಅಬ್ದುಲ್ ಹಮೀದ್ ಸೇರಿ ಅವನ ಮೇಲೆ 19 ಸುತ್ತು ಗುಂಡು ಹಾರಿಸಿ ಕೊಂದೇ ಬಿಡ್ತಾರೆ. ದಾವೂದ್ ಅಷ್ಟಕ್ಕೆ ಸುಮ್ಮನಾಗಲಿಲ್ಲ. ಅಂತಿಮವಾಗಿ 1986ರಲ್ಲಿ ಕರೀಂ ಲಾಲಾ ಅವರ ಸಹೋದರ ಅಬ್ದುಲ್ ರಹೀಂ ಖಾನನ್ನು ಕ್ರೂರವಾಗಿ ಕೊಲ್ಲಿಸಿ ತನ್ನ ಪ್ರತಿಕಾರವನ್ನ ತೀರಿಸಿಕೊಂಡೇ ಬಿಡ್ತಾನೆ. ಈ ರೀತಿಯಾಗಿ ನಿಧಾನವಾಗಿ ದಾವೂದ್ ತನ್ನ ಎಲ್ಲಾ ಸ್ಪರ್ಧಿ ಗ್ಯಾಂಗ್ಗಳನ್ನು ಒಬ್ಬೊಬ್ಬರಾಗಿ ನಾಶ ಮಾಡಿ ಅವರ ನೆಟ್ವರ್ಕ್, ಅವರ ಸಾಮ್ರಾಜ್ಯವನ್ನ ದುರ್ಬಲಗೊಳಿಸಿ ಅಂಡರ್ ವರ್ಲ್ಡ್ ಮೇಲೆ ಸಂಪೂರ್ಣ ಹಿಡಿತ ಸಾಧಿಸ್ತಾನೆ. ಮುಂಬೈ ಮೇಲೆ ಕಂಟ್ರೋಲ್ ಸಿಕ್ಕ ಮೇಲೆ ದಾವೂದ್ ಏನ್ ಮಾಡ್ತಾನೆ? ಮುಂಬೈನ ರಕ್ತ ಸಿಕ್ತ ಕಥೆಗಳ ಪುಟದಲ್ಲಿ ಇನ್ನು ಯಾರ್ಯಾರ ಕಥೆಗಳಿವೆ ಎಂದು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಅಲ್ಲಿಯವರೆಗೆ ಟೇಕ್ ಕೇರ್ ಅಂಡ್ ಬಾಯ್.